ಸುಂದರ ಜಗತ್ತಿನ ಮತ್ತೊಂದು ವಿಸ್ಮಯ ಲೋಕ ಎಂದರೆ ಅದು ಕಾರ್ಪೊರೇಟ್ ವರ್ಲ್ಡ್. ಮುಂದೇನು ಎಂಬ ಯೋಚನಾ ಲಹರಿಯಿಲ್ಲದ ಬಾಲ್ಯದ ದಿನಗಳಲ್ಲಿ ದೊಡ್ಡವಳಾದ ಮೇಲೆ ಏನಾಗುತ್ತೀಯಾ ಎಂಬ ಪ್ರಶ್ನೆಗಳಿಗೆ ಬಹಳ ಉತ್ಸುಕತೆಯಿಂದ ಹೇಳಿದ ಡಾಕ್ಟರ್, ಟೀಚರ್, ಸೈಂಟಿಸ್ಟ್ ಎಂಬ ಇತ್ಯಾದಿ ಉತ್ತರಗಳನ್ನು ಈ ಕ್ಷಣ ನೆನಪಿಸಿಕೊಂಡಾಗ ನಗು ತರುವುದು ಸುಳ್ಳಲ್ಲ. ಏಮ್ ಎಟ್ ದ ಸ್ಟಾರ್ಸ್ ಫಾರ್ ಈವನ್ ಇಫ್ ಯು ಫಾಲ್ ಶಾರ್ಟ್ ಯು ವಿಲ್ ಲ್ಯಾಂಡ್ ಆನ್ ದ ಮೂನ್ ಅನ್ನೋ ಮಾತಿದೆ. ಇದು ಪ್ರತಿಯೊಬ್ಬರ ಬದುಕಿನಲ್ಲೂ ನಡೆಯುವ ಸತ್ಯಾಸತ್ಯತೆ. ಬಾನೆತ್ತರಕ್ಕೆ ಕನಸು ಕಂಡಿದ್ದ ನನ್ನನ್ನು ಈ ಬದುಕು ಕನಸು ಹುಸಿಯಾಗಲು ಬಿಡಲಿಲ್ಲ. ಡಾಕ್ಟರ್, ಟೀಚರ್ ಕನಸು ನನಸಾಗದಿದ್ದರೂ ನನ್ನ ತನ್ನ ಹೆಮ್ಮೆ ಪಡುವಂತಹ ಹಂತದಲ್ಲಿ ನಿಂತಿದ್ದೇನೆ ಎನ್ನುವ ನಂಬಿಕೆಯಂತೂ ಇದೆ. ಮೊದಲ ಬಾರಿ ಬೆಂಗಳೂರಿನ 10ಕ್ಕೂ ಮೇಲಿನ ಮಳಿಗೆಗಳಲ್ಲಿ ತಳಿಯೂರಿರುವ IT ಕಂಪನಿಗಳನ್ನು ಕಂಡಾಗ, ಅಲ್ಲಿನ ಹೊರಗಿನ ವಾತಾವರಣವನ್ನು ಕಂಡಾಗ ನಾನು ಅಲ್ಲಿದ್ದರೆ ಇಷ್ಟು ಖುಷಿ ಎನ್ನುವ ಅತಿಮೀರಿದ ಆಲೋಚನೆಗೆ ಈಗ ಅಯ್ಯೋ ಅನಿಸಿಬಿಡುತ್ತೆ. ಶಿಕ್ಷಣದ ಪ್ರತಿ ಹೆಜ್ಜೆಯಲ್ಲೂ ಸಿಗುವ ಸ್ನೇಹ ಬಳಗ, ಅಲ್ಲಿನ ತುಂಟತನ, ತುಸು ಮುನಿಸು, ಆದರೂ ಅದೆಲ್ಲವನ್ನ ಬದಿಗೊತ್ತಿ ಮತ್ತೆ ಒಂದಾಗಿ ಕುಳಿತು ಒಂದೇ ಪುಸ್ತಕದಲ್ಲಿ 5-6 ಜನ ಓದಿದ ನೆನಪಿನ ಬುತ್ತಿ ಮನಸ್ಸಿಗೆಂದಿಗೂ ಖುಷಿ. ಓದಿನ ಪರಿಸರದ ಸ್ನೇಹ ಬಳಗದ ಸಿಹಿ ಒಂದೆಡೆಯಾದರೆ, ಕೆಲಸದ ವಾತಾವರಣದ ಸ್ನೇಹ ಬಳಗ ಸಿಹಿ ಕಹಿಗಳ ಮಿಶ್ರಣದ ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ಪರೀಕ್ಷೆ ಮಾಡುವ ವೇದಿಕೆ ಎಂದರೆ ತಪ್ಪಾಗಲಾರದು. ಇಲ್ಲಿ ಕೆಲಸದ ಒತ್ತಡಗಳಿಂದಲೂ ಹೆಚ್ಚಾಗಿ ವಿವಿಧ ಮನಸ್ಥಿತಿಗಳ ನಡುವೆ ವ್ಯವಹರಿಸುವ ಒತ್ತಡವೇ ಹೆಚ್ಚೆಂದರೆ ತಪ್ಪಾಗಲಾರದು. ಅದರ ನಡುವೆ ಆಫೀಸ್ ಪೊಲಿಟಿಕ್ಸ್ ಎನ್ನುವ ವಿಷಜ್ವಾಲೆಯಂತೂ ಎಲ್ಲೆಡೆ ಪ್ರಸಿದ್ಧಿ. ತಾನು ತನ್ನವರೆಂಬ ನಂಬಿಕೆಯಲ್ಲಿ ಮನಬಿಚ್ಚಿ ಮಾತನಾಡುವ ಪ್ರತಿ ಮಾತು ಮುಂದೊಂದು ದಿನ ನಮ್ಮ ಹಾದಿಗೆ ಮುಳ್ಳಾಗಿ ಚುಚ್ಚಿದರೂ ಆಶ್ಚರ್ಯವೇನಿಲ್ಲ. ನನ್ನವರು ಯಾರೆಂಬ ಉತ್ತರವಂತೂ ಇಲ್ಲಿನ ಸ್ನೇಹ ಸಂಬಂಧದಲ್ಲಿ ಕಾಣಸಿಗುವುದು ಬಹು ಅಪರೂಪದ ಮಾತು. ಅಂತಹ ಅಪರೂಪದ ಜನರು ನಮ್ಮೊಂದಿಗಿದ್ದು ನೋವು ನಲಿವುಗಳಲ್ಲಿ ಪಾಲು ಪಡೆದು ಆ ಕರ್ತವ್ಯದ ಕೊಠಡಿಯಿಂದ ಅಗಲಿದಾಗ ಸಿಗೋ ನೋವು ಅದೆಂದಿಗೂ ನೆನಪಿಸಿಕೊಂಡಾಗ ಕಲ್ಲಂಚನ್ನ ಒದ್ದೆಯಾಗಿಸುತ್ತೆ. ಫೇರ್ ಗೇಮ್ಸ್ ಆ್ಯಂಡ್ ಪ್ಲೇಯಿಂಗ್ ಗೇಮ್ಸ್, ಇದರ ನಡುವಿನ ವ್ಯತ್ಯಾಸ ಕಾಣಸಿಗುವುದೇ ಕಾರ್ಪೊರೇಟ್ ಜಗತ್ತಿನಲ್ಲಿ ಮಾತ್ರ. ಹೊರ ನಡೆದು ಹೋಗುವವನಿಗೆ 4 ಸುತ್ತಲಿನ ಗಾಜಿನ ಕೊಠಡಿ, ಟೀ ಕಾಫಿ ವ್ಯವಸ್ಥೆ, ಕೈಯಲ್ಲಿಡಿದ ಲ್ಯಾಪ್ಟಾಪ್, ಟಿಪ್ ಟಾಪ್ ಎನ್ನುವ ಬಟ್ಟೆ ಬರೆಯಿಂದಲೇ ಇವರ ಜೀವನ ಐಷಾರಾಮಿ ಎನಿಸಿಬಿಡುತ್ತಾನೆ. ಆದರೆ ಎಲ್ಲವೂ ಇದ್ದು ಅನುಭವಿಸಲಾಗದ ಖುಷಿ, ಪ್ರೀತಿಯಿಂದ ಹಾರೈಸುವ ಕುಟುಂಬ ತನಗಿದ್ದರೂ ಹಬ್ಬ ಹರಿದಿನಗಳಲ್ಲಿ ಜೊತೆ ಸೇರಲಾಗದೆ 2-3 ದಿನಕ್ಕೆ ಊರಿಗೊಂದು ಬಸ್ ಹಿಡಿದು ಯಾವ ಖುಷಿಯನ್ನು ಅನುಭವಿಸಲಾಗದೆ ಓಡೋಡಿ ಮತ್ತೆ ಬರುವ ಆ ಸಂಕಟ, ತಾನೇನು ಸಾಧಿಸಿದ ಖುಷಿಯಲ್ಲಿದ್ದರೂ ಪಕ್ಕದಲ್ಲೇ ಹಂಚಿ ಸಂಭ್ರಮಿಸಲು 100 ಬಾರಿ ಯೋಚನೆ ಮಾಡುವ ಪರಿಸ್ಥಿತಿ ಯಾರಿಗೂ ತಿಳಿಯದು. ಐ ಆಮ್ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಬಟ್ ಆಲ್ವೇಸ್ ಹೋಪ್ ಫಾರ್ ದ ಬೆಸ್ಟ್ ಅನ್ನೋ ಮಾತಿನ ಹಾಗೆ ಸಕಾರಾತ್ಮಕ ಭರವಸೆಗಳನ್ನು ಹೊತ್ತು ಸಾಗುವ ಅವಕಾಶ ನಮ್ಮ ಕೈಯಲ್ಲಿದೆ ಅಷ್ಟೇ.